ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಅದೇ ಥರ ಸಂಭ್ರಮದಿಂದ ಹಬ್ಬಗಳ ಗೊಂಚಲು ಬಂದಿದೆ. ಅದರಲ್ಲಿ ಮೊದಲನೇ ಹಬ್ಬವನ್ನು ನಾಗರ ಪಂಚಮಿಯನ್ನು ಸವಿಯಾಗಿ ರುಚಿಯಾಗಿ ಎಲ್ಲರೂ ಅನುಭವಿಸಿದ್ವಿ ಅಂತ ಅನ್ಕೋತಾ ಇದ್ದೀನಿ. ಅದೇ ಥರ ಮುಂದೆ ಬರುವ ಹಬ್ಬಗಳನ್ನು ಕೂಡ ಅತ್ಯಂತ ಸಂಭ್ರಮದಿಂದ ನಾವು ಆಚರಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ತಮ್ಮೆಲ್ಲರ ಜೊತೆಗೆ ಮತ್ತೊಂದು ಹೊಸ ವಿಚಾರದ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಇದು ತಮ್ಮೆಲ್ಲರಿಗೂ ಹೇಗನಿಸ್ತು ಅಂತ ಕೊನೆಗೆ ನನಗೆ ಕಮೆಂಟ್ ಮೂಲಕ ಅಥವಾ ಒಂದು ಫೋನ್ ಮಾಡುವ ಮೂಲಕ ತಿಳಿಸ್ಬೋದಂತ ಈ ಸಂದರ್ಭದಲ್ಲಿ ತಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಸಮಯ ಅಥವಾ ಕರ್ಮ ಯಾರಿಗಾಗಿನೂ ಕಾಯೋದಿಲ್ಲ. ನಾವು ಏನು ಮಾಡ್ತೀವೋ ಅದು ನಮಗೆ ಆದಷ್ಟು ಬೇಗ ರಿಟರ್ನ್ ಬರ್ತಾ ಇರ್ತದಂತೆ. ಅದಕ್ಕೆ ಹೇಳ್ತಾರೆ ನೋಡಿ, ಆಡು ಭಾಷೆಯಲ್ಲಿ ಕರ್ಮ ರಿಟರ್ನ್ಸ್ ಅಂತೇಳಿ. ಹೀಗೆ ನಾನು ಓದ್ತಾ ಇರಬೇಕಾದ್ರೆ ನಮ್ಮ ಒಬ್ಬ ಆತ್ಮೀಯರು ಹಿರಿಯರು ನನಗೆ ಒಂದು ವಿಷಯವನ್ನು ತಿಳಿಸಿದರು. ಒಬ್ಬ ವೈದ್ಯರ ಕುರಿತು ಅವ್ರು ನನಗೆ ಒಂದು ಮೆಸೇಜನ್ನು ಕಳಿಸಿದರು. ಇದು ಚೆನ್ನಾಗಿದೆ ನೋಡು ಅಂತ. ಅದನ್ನು ನೋಡಿದೆ, ನನ್ನ ಕಣ್ಣಲ್ಲಿ ನೀರು ಬಂತು. ಅದನ್ನೇ ಈಗ ತಮ್ಮೆಲ್ಲರ ಎದುರಿಗೂ ನಾನು ಆ ವಿಷಯವನ್ನೇ ಪ್ರಸ್ತಾಪಿಸ್ತಾ ಇದ್ದೀನಿ ಬಂಧುಗಳೇ. ಒಬ್ಬ ವೈದ್ಯರು ಇರ್ತಾರಂತೆ, ಅವರು ICUನಲ್ಲಿ ಕೆಲಸ ಮಾಡ್ತಿರ್ತಾರಂತೆ. ICU ಅಂದರೆ ಎಲ್ರಿಗೂ ಗೊತ್ತು, ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ. ಅಲ್ಲಿ ಎಂಥ ರೋಗಿಗಳು ಬರ್ತಾರಂತಂದರೆ ಇನ್ನೊಂದು ತಾಸಲ್ಲಿ, ಇನ್ನೊಂದು ದಿವಸಲ್ಲಿ, ಅಥವಾ ಇನ್ನೊಂದು ವಾರದಲ್ಲಿ, ಅಥವಾ ಅತ್ಯಂತ ಗಂಭೀರವಾದ ಕಾಯಿಲೆ ಹೊಂದಿದಂಥ ರೋಗಿಗಳು ಮಾತ್ರ ಆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವ್ರನ್ನ ನೋಡಿಬಿಟ್ರೆ ಮೂಗಿನಲ್ಲಿ ನಳಿಗೆ ಹಾಕಿರ್ತಾರೆ, ಬಾಯಿಯಲ್ಲಿ ನಳಿಗೆ ಹಾಕಿರ್ತಾರೆ, ಸಲೈನ್ ಪೈಪ್ ಇರ್ತದೆ, ಇನ್ನೂ ಏನೇನೋ ಅತ್ಯಂತ ಗಂಭೀರವಾಗಿ ಕಾಣತಕ್ಕಂಥ ರೋಗಿಗಳು ಮಾತ್ರ ಆ ICU ಯೂನಿಟ್ನಲ್ಲಿ ಇರ್ತಾರಂತೆ. ಆ ICU ಯೂನಿಟ್ನಲ್ಲಿ ಶ್ರೀಮಂತ ಬಡವ ಅನ್ನೋದಿರೋದಿಲ್ಲ. ಅವ್ರಿಗಿರ್ತಕ್ಕಂಥ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಅಲ್ಲಿ ಕಳಿಸಿರ್ತಾರೆ ಆ ICU ಯೂನಿಟ್ನಲ್ಲಿ. ಅಲ್ಲಿ ಬಂದಂಥ ರೋಗಿಗಳಲ್ಲಿ 50% ಜನರು ಆಗಲೇ ಸತ್ತಿರ್ತಾರೆ ಅಥವಾ ಸಾಯುವವರು ಇರ್ತಾರೆ, ಅಂಥವರೇ ಬಂದಿರ್ತಾರಂತೆ. ಅಂಥ ಒಂದು ಯೂನಿಟಲ್ಲಿ ಕೆಲಸ ಮಾಡ್ತಕ್ಕಂಥ ಆ ವೈದ್ಯರವರು, ಅವರು ನೋಡ್ತಾ ಅದರಲ್ಲಿ ಒಬ್ಬ 70 ವರ್ಷ ವಯಸ್ಸಾದಂಥ ಒಬ್ಬ ವ್ಯಕ್ತಿ, ಸಾಯುವಂಥ ವ್ಯಕ್ತಿ ಅಲ್ಲಿರ್ತಾನಂತೆ. ಅವನು ಗಳಗಳನೆ ಅಳ್ತಾ ಇರ್ತಾನಂತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಿರ್ತದಂತೆ. ಆಗ ಈ ಡಾಕ್ಟರ್ ಅನ್ಕೋತಾರಂತೆ, ಇಲ್ಲ ಏನೋ ಅವ್ರಿಗೆ ನೋವಾಗಿರ್ಬೇಕು, ಅಳ್ತಿರ್ತಾನೆ ಬಿಡು ಅಂತೇಳಿ. ಸ್ವಲ್ಪ ಸಮಯ ನಂತರ ಮತ್ತೆ ನೋಡ್ತಾರಂತೆ, ಮತ್ತೆ ಆ ವ್ಯಕ್ತಿ ಅಳ್ತಾನೇ ಇರ್ತಾನಂತೆ. ಆಗ ಡಾಕ್ಟರ್ ಬಂದು ಕೇಳ್ತಾರಂತೆ, ಯಾಕ್ರಿ ಯಾಕೆ ಅಳ್ತಾ ಇದ್ದೀರಾ ಅಂತೇಳಿ. ಮತ್ತೆ ಅವನ ಒಂದು ಆ ಸ್ಥಿತಿಯನ್ನು ನೋಡಿ ಡಾಕ್ಟರ್ಗೆ ಕರುಣಾಜನಕ ಅನಿಸಿ ಅವ್ರ ತಲೆ ಮೇಲೆ ಕೈ ಆಡಿಸ್ತಾ ಕೇಳ್ತಾರಂತೆ, ಯಾಕ್ರಿ ಯಾಕೆ ಅಳ್ತಾ ಇದ್ದೀರಾ ಅಂತ. ಆಗ ಆ ರೋಗಿ ಹೇಳ್ತಾನಂತೆ, ಡಾಕ್ಟ್ರೇ, ನನಗೆ ಜೀವನ ಪೂರ್ಣ ಕಾಣಿಸ್ತಾ ಇದೆ, ನನ್ನ ಅಂತ್ಯ ಕೂಡ ನನಗೆ ಕಾಣಿಸ್ತಾ ಇದೆ, ಅದಕ್ಕಾಗಿ ನನಗೆ ಅಳು ಬರ್ತಾ ಇದೆ ಅಂತ ಆ ರೋಗಿ ಹೇಳ್ತಾನಂತೆ. ಅದಕ್ಕೆ ಡಾಕ್ಟರ್ ಕೇಳ್ತಾರಂತೆ, ಹಾಗಂದ್ರೆ ಏನು ಅಂತ. ಆಗ ಆ ರೋಗಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರಂತೆ, ಡಾಕ್ಟ್ರೇ, ಜೀವನ ಪೂರ್ತಿ ನಾನು ಏನ್ ಮಾಡಬಾರ್ದು ಅದನ್ನೇ ಮಾಡಿದೆ, ಏನ್ ಮಾಡಬೇಕು ಅದನ್ನ ಎಂದೂ ಮಾಡಲಿಲ್ಲ, ಅದು ಆ ಸತ್ಯದ ಅರಿವು ಈಗ ನನಗೆ ಆಗ್ತಾ ಇದೆ ಅಂತ ಡಾಕ್ಟರ್ ಮುಂದೆ ಹೇಳ್ತಾರಂತೆ. ಆಗ ಡಾಕ್ಟರ್ ಕೇಳ್ತಾರಂತೆ, ಹಂಗಂದ್ರೆ ಏನು ಅಂತ ಹೇಳಿ. ಆಗ ಆ ಒಬ್ಬ ರೋಗಿ ಹೇಳ್ತಾನಂತೆ, ಬಹಳ ಜನರನ್ನ ನಾನು ನಿಂದಿಸಿದೆ, ಬರೀ ಸುಳ್ಳುಗಳನ್ನು ಹೇಳಿದೆ, ಬಹಳ ಜನರ ಜೀವನದಲ್ಲಿ ನಾನು ಬರೀ ದುಃಖವನ್ನೇ ನೀಡಿದೆ, ಬಹಳ ಜನರ ಜೀವನವನ್ನೇ ನಾನು ಹಾಳು ಮಾಡಿದೆ, ನನ್ನವರು, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯ ಕೂಡ ಅನ್ನದೆ ನಾನು ನನ್ನವರನ್ನು ಕೂಡ ನಾನು ಬಿಡದೆ, ಎಲ್ಲರನ್ನೂ ನಾನು ಜೀವನ ಪೂರ್ತಿ ದುಃಖದಲ್ಲಿಟ್ಟೆ, ಅವರಿಗೆ ತೊಂದರೆಗಳನ್ನು ನೀಡಿದೆ, ಸುಳ್ಳು ಹೇಳಿದೆ, ಜಗಳ ಹಚ್ಚಿದೆ, ಅವರ ಒಂದು ಆಸ್ತಿಗಳನ್ನು ಕಸಿದುಕೊಂಡೆ, ಅವರನ್ನ ಭಿಕ್ಷಾವೃತ್ತಿಗೆ ಬರುವವರೆಗೂ ನಾನು ಬಿಡಲಿಲ್ಲ,
ಅಂತ ಒಂದು ಹೀನ ಕಾರ್ಯವನ್ನ ಮಾಡಿದೆ. ಈಗ ಅನಿಸ್ತಾ ಇದೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮೆ ಕೇಳಬೇಕು ಅನಿಸ್ತಾ ಇದೆ. ಆದರೆ ಈಗ ಸಾಧ್ಯವಾಗ್ತಿಲ್ಲ, ಯಾಕಂದ್ರೆ ಸಾವು ನನ್ನ ಕಣ್ಣೆದುರಿಗಿದೆ ಅಂತ ಹೇಳ್ತಾನಂತೆ. ಆಗ ಡಾಕ್ಟರ್ ಹೇಳ್ತಾರಂತೆ, ನೀನು ಏನ್ ಮಾಡಲು ಬಯಸ್ತು ಅಂದಾಗ ಅವನು ಹೇಳ್ತಾನಂತೆ, ನನ್ನ ಹತ್ತಿರ ಸಾಕಷ್ಟು ದುಡ್ಡು ಇತ್ತು, ಅಧಿಕಾರ ಇತ್ತು, ಇದರಿಂದ ಸಹಾಯ ಮಾಡಿ ಅವರಿಂದ ಆಶೀರ್ವಾದ ಪಡಿಬಹುದಿತ್ತು, ಅದನ್ನು ಕೂಡ ನಾನು ಮಾಡಲಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಡಾಕ್ಟರ್ ಕೇಳ್ತಾನಂತೆ, ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ಆ ರೋಗಿ ಹೇಳ್ತಾನಂತೆ, ನನ್ನಲ್ಲಿ ಅಹಂಕಾರ ತುಂಬಿತ್ತು, ರೊಕ್ಕದ ಮದ ತುಂಬಿತ್ತು, ಅಧಿಕಾರದ ಮದ ತುಂಬಿತ್ತು. ಇನ್ನೊಬ್ಬರ ಸಂಕಟ ಪಡುವುದನ್ನ ನೋಡಿ ನನಗೆ ಖುಷಿ ಆಗ್ತಿತ್ತು. ವಿಕೃತ ಮನಸ್ಥಿತಿಯಿಂದ ಹೀಗೆ ಮಾಡ್ತಾ ಇದ್ದೆ. ಈಗ ನನ್ನವರು ಅನ್ನೋರು ಯಾರೂ ನನ್ನ ಜೊತೆಗಿಲ್ಲ. ಆ ಎಲ್ಲರ ಒಂದು ಶಾಪದಿಂದ ನಾನು ಈ ದುಃಖವನ್ನ ಪಡ್ತಾ ಇದ್ದೀನಿ. ಈಗ ಏನೂ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕಾಗಿ ನನ್ನ ಸಾವು ನನ್ನ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನಂತೆ ಆ ರೋಗಿ. ಈಗ ರೋಗಿ ಮತ್ತೆ ಹೇಳ್ತಾನಂತೆ, ಆದ್ರೆ ಈಗ ನನಗೆ ಇದೆಲ್ಲವೂ ತಪ್ಪು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಸಾವು ಸಮೀಪಿಸ್ತಿದೆ, ನಾನೇ ನನ್ನ ಜೀವನ ಹಾಳು ಮಾಡಿಕೊಂಡೆ ಅಂತ ಡಾಕ್ಟರ್ ಮುಂದೆ ಆ ರೋಗಿ ಗೋಗರೆದು ಅಳ್ತಾನಂತೆ. ನೋಡಿ ಬಂಧುಗಳೇ, ಯಾವ ನಮ್ಮ ಒಂದು ದುಡ್ಡನ್ನು ನಮ್ಮನ್ನು ಕಾಪಾಡೋಲ್ಲ, ಅಧಿಕಾರವನ್ನು ನಮ್ಮನ್ನು ಕಾಪಾಡೋಲ್ಲ, ಅಂತಸ್ತನ್ನು ನಮ್ಮನ್ನು ಕಾಪಾಡೋಲ್ಲ. ಇರುವಷ್ಟು ದಿವಸ ನಾವು ಒಳ್ಳೆಯದನ್ನ ಮಾಡಿದ್ರೆ ಮಾತ್ರ ಅದು ಮಾತ್ರ ನಮ್ಮನ್ನು ಕಾಪಾಡೋಕೆ ಸಾಧ್ಯ ಇದೆ. ಪ್ರಪಂಚದ ನೀವು ಯಾರನ್ನೇ ತೆಗೆದುಕೊಳ್ಳಿ, ಅಲೆಕ್ಸಾಂಡರ್ ಸಹಿತ ಇದೇ ತರದ ಒಂದು ಕಥೆಯನ್ನು ನಾವು ಕೇಳ್ಪಡ್ತಾ ಇರ್ತೀವಿ. ನಮ್ಮ ಕೈಯಿಂದ ಸಾಧ್ಯ ಆದಾಗ ನಾವು ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅವ್ರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು, ಸುಳ್ಳು ಹೇಳಬಾರ್ದು, ಜಗಳ ಹಚ್ಚಬಾರ್ದು, ಮೋಜು ನೋಡಬಾರ್ದು, ಯಾರನ್ನೂ ಕೂಡ ಹೀನಾಯವಾಗಿ ಕಾಣಬಾರ್ದು. ಇದನ್ನು ನೋಡಿ ನನಗೆ ಬಹಳ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಇದೇ ವಿಚಾರ ನಿಮ್ಮೆಲ್ಲರೆದುರಿಗೂ ನಾನು ತಿಳಿಸ್ಬೇಕು ಅಂತ ಈ ಕ್ಲಿಪ್ಪನ್ನು ಮಾಡಿದೆ. ಅದಕ್ಕಾಗಿ ಅವನು ಹೇಳ್ತಾನಂತೆ, ಡಾಕ್ಟ್ರೇ ಇದೆಲ್ಲ ನನಗೆ ನೆನಪಾಯಿತು, ಅದಕ್ಕೇ ನಾನು ಅಳ್ತಾ ಇದ್ದೀನಿ, ನಾನು ಎಂಥ ತಪ್ಪನ್ನ ಮಾಡಿದೆ ಅಂತೇಳಿ. ಅದಕ್ಕಾಗಿ ನಾನು ಅಳ್ತಿರುವೆ ಮತ್ತು ಅಳುತ್ತಲೇ ಸಾಯುವೆ ಎಂದು ಹೇಳ್ತಾನೆ. ಆಗ ಡಾಕ್ಟ್ರಿಗೆ ಅನಿಸ್ತದಂತೆ, ಎಸ್, ರಿಯಲೈಸೇಷನ್ ಆಟ್ ದ ಟೈಮ್ ಆಫ್ ಡೆತ್ ಅಂತ ಹೇಳ್ತಾರಂತೆ. ಸಾಯುವ ಸಮಯದಲ್ಲಿ ಸತ್ಯದ ಅರಿವಾಯ್ತು ಇವನಿಗೆ ಅಂತ. ಆದರೆ ಏನು ಉಪಯೋಗ? ಆ ಸತ್ಯದ ಅರಿವಾಗಿ ಅವನು ಒಂದು ಆರಾಮವಾಗಿ ಹೊರಗೆ ಬಂದು ಮತ್ತೆ ಜನರಿಗೆ ಮಾಡಿದ ಯಾರ ಮೇಲೆ ಅವನು ಹೀನ ಕೃತ್ಯ ಮಾಡಿದ್ನಲ್ಲ ಅವರಿಗೆ ಬಂದು ಕ್ಷಮೆ ಕೇಳೋಕೆ ಸಾಧ್ಯನಾ? ಇಲ್ಲ. ಸಾವು ಅವನ ಎದುರಿಗಿದೆ, ಇನ್ನು ಕ್ಷಣದಲ್ಲಿ ಅವನು ಸಾಯ್ತಾ ಇರ್ತಾನೆ. ಈ ರಿಯಲೈಸೇಷನ್ ಎಟ್ ದ ಟೈಮ್ ಆಫ್ ಡೆತ್ ಅನ್ನೋದು ಏನಿದೆಯಲ್ಲ, ಸಾವಿನ ಸತ್ಯದ ಅರಿವು ಅನ್ನೋದು ಏನಿರೋದಿಲ್ಲ, ಅದು ತಡವಾಗಿ ಆಗಬಾರ್ದು, ಬೇಗ ಆತಂದ್ರೆ ಆ ವ್ಯಕ್ತಿ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಆ ಡಾಕ್ಟ್ರು ಹೇಳ್ತಾರೆ. ಅದಕ್ಕಾಗಿ ಬಂಧುಗಳೇ, ಎಲ್ಲರಲ್ಲಿಯೂ ನಾನು ಒಂದು ಪ್ರಶ್ನೆ ಮಾಡ್ತೀನಿ, ನಾವು ನಗುತ್ತಾ ಹೋಗ್ಬೇಕು ಅಥವಾ ಈ ವ್ಯಕ್ತಿಯಂತೆ ಅಳ್ತಾ ಹೋಗ್ಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ನಗುತ್ತಾ ಹೋಗ್ಬೇಕಾದ್ರೆ ಒಳ್ಳೆ ಕರ್ಮ ಮಾಡಿದರೆ ಮಾತ್ರ ಸಾಧ್ಯ, ಇಲ್ಲವಾದ್ರೆ ಸಾಧ್ಯವೇ ಇಲ್ಲ. ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಕರ್ಮದಿಂದ ನಾವು ಕೆಟ್ಟದ್ದನ್ನೇ ಅನುಭವಿಸಿ ನಾವು ನಮ್ಮ ಮುಂದಿನ ಪಯಣವನ್ನು ಬೆಳೆಸ್ತೀವಿ ಅಂತ ಇದು ನನ್ನ ವೈಯಕ್ತಿಕ ಒಂದು ಕನ್ಕ್ಲೂಷನ್, ಸಾರಾಂಶ. ಬಂಧುಗಳೇ ನೋಡಿ, ಕರ್ಮ ಯಾರನ್ನೂ ಬಿಡುವುದಿಲ್ಲ. ಇರುವಷ್ಟು ದಿವಸ ನಾವು ಒಳ್ಳೆಯದನ್ನು ಮಾಡಬೇಕು. ನಾವು ಒಳ್ಳೆಯದನ್ನು ಮಾಡದಿದ್ರೂ ಚಿಂತೆ ಇಲ್ಲ, ಯಾರಿಗೂ ಕೆಟ್ಟದ್ದನ್ನು ಕೇಡನ್ನು ಬಯಸಬಾರ್ದು. ಎಲ್ಲ ಮಹಾತ್ಮರು ಕೂಡ ಹೇಳೋದು ಇದನ್ನೇ. ಆದರೆ ಈ ಒಂದು ಕ್ಲಿಪ್ಪನ್ನು ನಾನು ತಮಗಾಗಿ ಅತ್ಯಂತ ಒಂದು ಭಾರವಾದ ಹೃದಯದಿಂದ ಇದನ್ನು ಓದಿ ನನಗೆ ಕೆಟ್ಟನಿಸ್ತು. ಅದನ್ನು ತಮ್ಮೆಲ್ಲರ ಎದುರಿಗೆ ನಾನು ಭಾರವಾದ ಹೃದಯದಿಂದ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬಂಧುಗಳೇ, ತಾವು ದಯವಿಟ್ಟು ಯಾರ ಜೀವನದಲ್ಲೂ ಆಟ ಆಡಬೇಡಿ, ಯಾರಿಗೂ ನೋವನ್ನು ಕೊಡಬೇಡಿ. ಸಾಧ್ಯವಾದರೆ ಒಳ್ಳೆಯದನ್ನು ಮಾಡಿ, ಇಲ್ಲಾಂದರೆ ಅವರಷ್ಟಕ್ಕೆ ಅವ್ರನ್ನ ಬಿಟ್ಟುಬಿಡಿ. ಯಾಕೆ ಅಂತಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ. ನಾವೆಲ್ಲ ಕರ್ಮದ ಕೈಯಲ್ಲಿಯ ಗೊಂಬೆಗಳು. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು
ಕೇಳ್ಕೊಳ್ತೀನಿ. ಯಾರಿಗೂ ನಾವು ಕೆಟ್ಟದ್ದನ್ನು ಮಾಡೋದು ಬೇಡ, ಕರ್ಮದ ಹೊಡೆತದಿಂದ ನಾವು ಜರ್ಜರಿತರಾಗೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಒಳ್ಳೇದು ಅನಿಸಿತ್ತಂತಂದರೆ ನಿಮ್ಮ ಜೀವನದಲ್ಲಿಯೂ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಸಾಧ್ಯವಾದರೆ ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಮಾಡಿ ನಮ್ಮ ಜೀವನವನ್ನು ಕೂಡ ನಾವು ಸುಖಾಂತ್ಯ ಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳು, ಇದು ಒಳ್ಳೆಯದು ಅನಿಸುತ್ತೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.